ಅವ್ರು ಹೇಳಿರೋ ಸ್ಟೇಟ್ಮೆಂಟ್ ಅಲ್ಲೇನೆ ಇಷ್ಟೆಲ್ಲ ಫೈನಾನ್ಷಿಯಲ್ ಮಿಸ್ಅಪ್ರಾಪ್ರಿಯೇಷನ್ ಮಾಡೋ ಅಂತ ಹೆಣ್ಮಗಳು ಎಜುಕೇಶನ್ ಲೋನ್ ಏನಕ್ಕೆ ತಗೊಂಡು ಹೋಗ್ಬೇಕು? ಇದೆಲ್ಲಾನು ನಾವು ಯೋಚನೆ ಮಾಡ್ಬೇಕು. ಅವ್ರು ಮಾಡಿರೋ ಅಲಿಗೇಷನ್ಸ್ ಅಲ್ಲಿ ಅವರೇ ಹೇಳ್ತಾರೆ ಎಷ್ಟೋ ಒಂದು ವ್ಯಾಲ್ಯೂ ಹೇಳಿದ್ದಾರೆ, ಆ ವ್ಯಾಲ್ಯೂ ಅಷ್ಟು ದುಡ್ಡನ್ನ ಮಿಸ್ಅಪ್ರಾಪ್ರಿಯೇಟ್ ಮಾಡ್ಕೊಂಡು ಹೋಗಿರೋದು. ಎಲ್ಲಿಂದ ಮಿಸ್ಅಪ್ರಾಪ್ರಿಯೇಟ್ ಆಗಿರೋದು? ಅಕಾಡೆಮಿ ಮತ್ತೆ ಆರ್ಗನೈಸೇಷನ್ ಇಂದ. ದೀಸ್ ಆರ್ ಆಲ್ ಲೀಗಲ್ ಎಂಟಿಟೀಸ್. ಆ ಲೀಗಲ್ ಎಂಟಿಟಿದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲಾನು ನಾಟ್ ಜಸ್ಟ್ ಒನ್ ಪರ್ಸನ್, ದೇರ್ ಆರ್ ಮೆನಿ ಪಾರ್ಟ್ನರ್ಸ್ ಇನ್ ಟು ದ ಫರ್ಮ್. ಅದನ್ನ ಅವರು ಲಾಯರು ಹೇಳಿದ್ದಾರೆ ನಿನ್ನೆ. ಆ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಇನ್ನ ಇಬ್ರು ಇದ್ರು ಪಾರ್ಟ್ನರ್ಸು. ಅದೆಲ್ಲಾನು ವ್ಯಾಲಿಡೇಟ್ ಆಗತ್ತೆ. ಅದು ಕೋರ್ಟ್ ಅಲ್ಲಿ ವ್ಯಾಲಿಡೇಟ್ ಆದಾಗ, ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಟ್ಯಾಲಿ ಆದಾಗ ಅದನ್ನೆಲ್ಲಾನು ನಮ್ಮ ಹತ್ರನೂ ಎಲ್ಲ ಪ್ರೂಫ್ ಇದೆ, ಎಲ್ಲೆಲ್ಲಿ ದುಡ್ಡು ಹೇಗೆ ಹೋಗಿದೆ ಅನ್ನೋದು. ಅದೆಲ್ಲಾನು ನಾವು ನಮ್ಮ ರೆಸ್ಪಾನ್ಸ್ ಅಲ್ಲಿ ಕೋರ್ಟ್ಗೆ ನಾವು ಡೆಫಿನೆಟ್ ಆಗಿ ತಲುಪಿಸ್ತೀವಿ. ತಂದೆ ತಾಯಿ ಇಲ್ಲಿ ತುಂಬಾ ಅವ್ರಿಗೆ ಹಿಂಸೆ ಕೊಟ್ಟಿದ್ದಾರೆ ಅನ್ನೋದಾಗ್ತದೆ. ಅವ್ರ ತಂದೆ ಭೈರಪ್ಪನವರು ಮೈಸೂರಿನಲ್ಲಿ ಮಾತಾಡಿದ್ದಾರೆ. ಇವರು ಅಷ್ಟು ಇದಿಲ್ಲ, ಬಟ್ ತಂದೆ ತಾಯಿ ಅದಕ್ಕೆ ತುಂಬಾ ಹಿಂಸೆ ಕೊಟ್ಟಿದ್ದಾರೆ ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ನಿಮ್ಮ ಹತ್ರ ಏನಾದ್ರು ಮಾತಾಡಿದಾರ? ಯಾವ ತರ ಹಿಂಸೆಗಳನ್ನ ಅನುಭವಿಸಿದ್ದಾರೆ? ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ಶ್ರೀದೇವಿ ಆಸ್ ಅ ಪರ್ಸನಾಲಿಟಿ ಆರ್ ಆಸ್ ಅ ಕ್ಯಾರೆಕ್ಟರ್ ಇದುವರೆಗೂ ಶಿ ಇಸ್ ಆಲ್ವೇಸ್ ಮೇಂಟೈನ್ ಹರ್ ಡಿಗ್ನಿಟಿ. ನನಗೆ ನಾನು ಈ ತರ ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದಾಗ್ಲೂ ಶಿ ಇಸ್ ಓನ್ಲಿ ಮೆನ್ಷನ್ಡ್ ಫ್ಯಾಮಿಲಿ ಬಗ್ಗೆ ಏನು ಹೇಳೋದ್ ಬೇಡ, ನಾವು ನಮ್ ಲೀಗಲ್ ನೋಟಿಸ್ ಅಲ್ಲಿ ನಮ್ಗೆ ಏನ್ ರೆಸ್ಪಾನ್ಸ್ ಕೊಟ್ಟಿದೀವಿ ಅಷ್ಟು ಮಾತ್ರ ನಾವು ಮಾತಾಡೋಣ. ಅದು ಬಿಟ್ಟು ನಾವು ಬೇರೆದು ಇನ್ನೇನು ಸ್ಪೆಕ್ಯುಲೇಷನ್ ಈಲ್ಡ್ ಆಗೋದ್ ಬೇಡ. ಬಿಕಾಸ್ ಇದೆಲ್ಲ ಬರೀ ಸ್ಪೆಕ್ಯುಲೇಷನ್. ಅವ್ರ ಲಾಯರ್ ಬಂದ್ಬಿಟ್ಟು ಪಿಟಿಷನ್ ಕಾಪಿನ ನಿಮ್ ಮುಂದೆ ಓದಿದ್ದಾರೆ ಅಷ್ಟೇನೆ. ಹೀಸ್ ಫಾರ್ಗಾಟನ್ ದಿಸ್ ಇಸ್ ಸಮಥಿಂಗ್ ದಟ್ ಇಸ್ ಟು ಬಿ ಮೇಂಟೈನ್ ಇನ್ ಕಾನ್ಫಿಡೆನ್ಶಿಯಾಲಿಟಿ. ನಮ್ದು ಫ್ಯಾಮಿಲಿ ಕೋರ್ಟ್ ಅಲ್ಲಿ ರೂಲ್ಸ್ ಪ್ರಕಾರ ದಿಸ್ ಇಸ್ ಆಲ್ ಡೇಟಾ ಪ್ರೈವಸಿ ಅಂತ ಪಾರ್ಟೀಸ್ ಹೆಸರು ಸಹ ತೆಗೆದ್ಬಿಟ್ಟಿದ್ದಾರೆ ಇದಕ್ಕೆ. ಇದು ಬಂದು ಮೀಡಿಯಾ ಮುಂದೆ ಈ ತರ ಮಾಡ್ತಾ ಇರೋದು ಅನ್ನೆಸೆಸರಿ ತಮಾಷೆಗೆ. ಪಾಪ ಅವಳು US ಅಲ್ಲಿ ಇದ್ದಾಳೆ, ಅದ್ರದ್ದು ಒಂದ್ ಚೂರು ಅವ್ರಿಗೆ ಕರುಣೆ ಇಲ್ದೇನೆ ಅವ್ರದ್ದು ಇದೇನು ಎಕ್ಸಾಮ್ ಟೈಮ್, ದಿಸ್ ಇಸ್ ಅ ಟೈಮ್ ವೇರ್ ಶಿ ಹ್ಯಾಸ್ ಟು ಡೂ ಎಕ್ಸಾಮ್ಸ್, ಗ್ರಾಜುಯೇಷನ್, ಆ ಟೈಮ್ ಅಲ್ಲಿ ಈ ತರ ಕೊಡ್ತಾ ಇರೋ ಟಾರ್ಚರ್ ಅವಳಿಗೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.